ಬೆಂಗಳೂರಿನಲ್ಲಿ ಐಐಜೆಎಸ್ ಭಾರತ್ ತೃತೀಯ 2026 ಮೇಳ ಅದ್ಧೂರಿ ಆಯೋಜನೆ. ಜಾಗತಿಕ ಆಭರಣ ಶಕ್ತಿಯಾಗಿ ಭಾರತದ ಉದಯ. ಐಐಜೆಎಸ್ ಭಾರತ್ ತೃತೀಯ 2026 ಕಾರ್ಯಕ್ರಮವು ಭಾರತದ ಮೂರನೇ ಅತಿದೊಡ್ಡ B2B ಆಭರಣ ಪ್ರದರ್ಶನವಾಗಿದ್ದು, ಇದು ಇದುವರೆಗಿನ ಅತ್ಯಂತ ವಿಸ್ತೃತ ಆವೃತ್ತಿಯಾಗಿದೆ. ಐಐಜೆಎಸ್ ಭಾರತ್ ತೃತೀಯ 2026 ರಲ್ಲಿ ಭಾರತದ ಭೌಗೋಳಿಕ ಸೂಚ್ಯಂಕ GI ಟ್ಯಾಗ್ ಹೊಂದಿದ ಆಭರಣ ಕಲೆಗಳ ಪ್ರದರ್ಶನ ನಡೆಯಲಿದೆ. ಬಿಐಸಿಯ 3 ಬೃಹತ್ ಹಾಲ್ಗಳಲ್ಲಿ 1900ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಭಾರತದ 40ಕ್ಕೂ ಹೆಚ್ಚು ನಗರಗಳ 1100ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗಿಯಾಗಲಿದ್ದಾರೆ. ಭಾರತದ 500 ನಗರಗಳು ಮತ್ತು 40 ದೇಶಗಳಿಂದ 15,000ಕ್ಕೂ ಹೆಚ್ಚು ವ್ಯಾಪಾರ ಸಂದರ್ಶಕರು ಭೇಟಿ ನೀಡುವ ನಿರೀಕ್ಷೆಯಿದೆ. ಐಷಾರಾಮಿ ವಿನ್ಯಾಸದ ಆಭರಣಗಳಿಗಾಗಿ ದಿ ಸೆಲೆಕ್ಟ್ ಕ್ಲಬ್ ಮೇಲೆ ವಿಶೇಷ ಗಮನ ಹರಿಸಬಹುದಾಗಿದೆ. ಬೆಂಗಳೂರು, ಮಾರ್ಚ್ 21, 2026. ದೇಶದ ಆಭರಣ ಉದ್ಯಮದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿರುವ ಬೃಹತ್ B2B ಆಭರಣ ಪ್ರದರ್ಶನ ಐಐಜೆಎಸ್ ಭಾರತ್ ತೃತೀಯ 2026 ಮೇಳಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ಬಿಐಸಿ ಅದ್ಧೂರಿ ಚಾಲನೆ ನೀಡಲಾಯಿತು. ರತ್ನ ಮತ್ತು ಆಭರಣ ರಫ್ತು ಉತ್ತೇಜನ ಮಂಡಳಿ ಜಿಜೆಪಿಸಿ ಆಯೋಜಿಸಿರುವ ಈ 4ನೇ ಆವೃತ್ತಿಯು ಭಾರತವನ್ನು ಜಾಗತಿಕ ಆಭರಣ ಮಾರುಕಟ್ಟೆಯ ಕೇಂದ್ರಬಿಂದುವನ್ನಾಗಿ ಬಿಂಬಿಸಲಿದೆ. ದೇಶದ ಮೂರನೇ ಅತಿದೊಡ್ಡ ಆಭರಣ ಮೇಳವೆಂಬ ಖ್ಯಾತಿ ಪಡೆದಿರುವ ಈ ಕಾರ್ಯಕ್ರಮದಲ್ಲಿ ಭಾರತದ 40ಕ್ಕೂ ಹೆಚ್ಚು ನಗರಗಳ 1,100ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ್ದಾರೆ. ಬಿಐಸಿಯ 3 ಬೃಹತ್ ಹಾಲ್ಗಳಲ್ಲಿ ಹರಡಿಕೊಂಡಿರುವ 1,900ಕ್ಕೂ ಅಧಿಕ ಮಳಿಗೆಗಳಲ್ಲಿ ಆಧುನಿಕ ಹಾಗೂ ಸಾಂಪ್ರದಾಯಿಕ ಶೈಲಿಯ ಆಭರಣಗಳು ಕಣ್ಮನ ಸೆಳೆಯುತ್ತಿವೆ. ವಿಶೇಷವಾಗಿ ಭಾರತದ ಹೆಮ್ಮೆಯ ಭೌಗೋಳಿಕ ಸೂಚ್ಯಂಕ GI ಟ್ಯಾಗ್ ಹೊಂದಿರುವ ಅಪರೂಪದ ಕಲಾಕೃತಿಗಳನ್ನು ಈ ಬಾರಿ ಜಿಜೆಪಿಸಿ ಪ್ರದರ್ಶಿಸುತ್ತಿದೆ. ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರು ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿರ್ದೇಶಕಿ ಶ್ರೀಮತಿ ಗುಂಜನ್ ಕೃಷ್ಣ IAS ರವರು ಆಗಮಿಸಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಕುಮರನ್ ತಂಗಮಾಲಗೈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ. ಪ್ರಸನ್ನ ಅಂಗುರಾಜ್ ಮತ್ತು ಆಭರಣ್ ಟೈಮ್ಲೆಸ್ ಜ್ಯುವೆಲ್ಲರಿ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರತಾಪ್ ಮಧುಕರ್ ಕಾಮತ್ ಉಪಸ್ಥಿತರಿದ್ದರು. ಇವರೊಂದಿಗೆ ಜಿಜೆಪಿಸಿ ಅಧ್ಯಕ್ಷರಾದ ಕಿರಿತ್ ಭನ್ಸಾಲಿ, ಉಪಾಧ್ಯಕ್ಷರಾದ ಶ್ರೀ ಶೌನಕ್ ಪಾರೀಖ್, ಪ್ರಾದೇಶಿಕ ಅಧ್ಯಕ್ಷರು ದಕ್ಷಿಣ ಶ್ರೀ ಮಹೇಂದ್ರ ಕುಮಾರ್ ತಯಾಲ್, ಕಾರ್ಯನಿರ್ವಾಹಕ ನಿರ್ದೇಶಕ ಶ್ರೀ ಸಬ್ಯಸಾಚಿ ರೇ, ದಿ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರು JB ಅಧ್ಯಕ್ಷರಾದ ಡಾಕ್ಟರ್ ಚೇತನ್ ಕುಮಾರ್ ಮೆಹ್ತಾ ಮತ್ತು ಕರ್ನಾಟಕ ರಾಜ್ಯ ಜ್ಯುವೆಲ್ಲರ್ಸ್ ಫೆಡರೇಷನ್ನ KJF ಅಧ್ಯಕ್ಷರಾದ ಶ್ರೀ ಶ್ರೀಕಾಂತ್ ಕರಿ ಸೇರಿದಂತೆ ಜಾಗತಿಕ ರತ್ನ ಮತ್ತು ಆಭರಣ ಉದ್ಯಮದ ಪ್ರಮುಖ ಗಣ್ಯರು ಭಾಗವಹಿಸಿದ್ದರು. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಬೆಂಬಲದೊಂದಿಗೆ ಆಯೋಜಿಸಲಾಗಿರುವ 2026 ರ ಈ ಆವೃತ್ತಿಯು ಅಭೂತಪೂರ್ವ ಯಶಸ್ಸು ಕಂಡಿದೆ. ಎಲ್ಲರಿಗೂ ನಮಸ್ಕಾರ. Good morning, and it's indeed a pleasure to be here in the 4th edition of IIJS Bharat Tritiya. In fact, it's always a pleasure to interact with the Gems and Jewelry Export Promotion Council, and I would like to congratulate all the office bearers of Gems and Jewelry Export Promotion Council for coming out with the format. In fact, I would say to all the dignitaries who are on the dais, to all the ladies and gentlemen, friends from the media, my association with GJEPC goes back to 2020, when in order to organize their premier format, they were looking for a venue, and they generally used to do it in Mumbai, but somehow that year it was not possible, and we were like, this is an opportunity Bangalore should definitely take, and we welcomed them with the open arms. And even during the COVID times, all the government machinery came together, and I think that was a successful, and I think that was the beginning, and because of that now we have this IIJS Tritiya.